ಜೊತೆಗೆ ವಿರೋಧ ಪಕ್ಷದವರ ಟೀಕೆ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಕೆಂಪೇಗೌಡರ ಜಯಂತ್ಯೋತ್ಸವ ಮಾಡಿದ್ದು ನಾವು, ಬರೀ ಅವರು ಹೋಗಿ ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ಒಕ್ಕಲಿಗ ನಾಯಕರು ಅಂತ ಹೇಳಿ ಅನಿಸ್ಕೊಂಡಿರೋರು ಯಾರು ಕೂಡ ಮಾಡಿಲ್ಲ. ಅದನ್ನ ಪರೋಕ್ಷವಾಗಿ HD ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಈ ಮೂಲಕ ಕುಟುಕಿದ್ದಾರೆ. ನಾವು ರೈತರ ಮಕ್ಕಳು ಅಂತ ಹೇಳಿ ಓಡಾಡ್ಕೊಂಡು ಹೋಗ್ತಾ ಇರ್ತಾರವರು, ಬರೀ ಮಾತಾಡ್ತಾರೆ. ಆದ್ರೆ ನೀವೇನಾದ್ರೂ ರೈತರ ಮಕ್ಕಳಿಗೆ ಕೊಟ್ಟಿದ್ರಾ ಅನ್ನೋ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಏನೂ ಮಾಡದೆ ರೈತರ ಮಕ್ಕಳು, ಮಣ್ಣಿನ ಮಕ್ಕಳು ಅಂತ ಮಾತಾಡ್ಕೊಂಡು ಹೋಗ್ತಿರ್ತೀರಿ, ಹೇಳ್ಕೊಂಡು ಓಡಾಡ್ತೀರಿ ಅಂತಾನು ಕೂಡ ಟಾಂಗ್ ಕೊಟ್ಟಿದ್ದಾರೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದೆ. ಆಮೇಲೆ ಪ್ರಾಧಿಕಾರನು ಕೂಡ ಮಾಡಿದೆ. ಕೆಂಪೇಗೌಡರು ಎಲ್ಲರೂ ಸ್ಮರಿಸ್ಕೋಬೇಕು. ಅವರ ಜಯಂತ್ಯೋತ್ಸವನ್ನ ರಾಜ್ಯ ಸರ್ಕಾರವೇ ಮಾಡಬೇಕು. ಈಗ ಬಹಳ ಜನ ನಾವು ಒಕ್ಕಲಿಗರ ನಾಯಕರು ಅಂತ ಹೇಳ್ಕೊಳ್ಳೋರು ಮಾಡಲಿಲ್ಲ. ಇದನ್ನ ಮಾಡಿದವ್ ನಾನು. ಸಂಸ್ಥಾನದ ಗುರುಗಳು ನಾನು ಕೂತ್ಕೊಂಡು ತೀರ್ಮಾನ ಮಾಡಿ, ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದ್ದಾರೆ. ಅವರ ಜಯಂತ್ಯೋತ್ಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತೇಳಿ ಅವರ ಜಯಂತ್ಯೋತ್ಸವನ್ನ 2016-17ರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ನಮ್ಮ ಮಣ್ಣಿನ ಮಕ್ಕಳು, ರೈತರು ಮಕ್ಕಳು. ನಾವ್ಯಾರ ಮಕ್ಕಳಪ್ಪ? ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ, ಯಾರು ಕುರಿ ಕಾಯ್ತಾರೆ, ಯಾರು ಎಮ್ಮೆ ಕಾಯ್ತಾರೆ, ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ, ಅವ್ರ ಮಕ್ಕಳು ನಾವು. ಹೌದಲ್ಲ? ಏನೂ ಮಾಡ್ದೇನೆ ನಾವು ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು,